ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆಲೂಗೆಡ್ಡೆ ಮತ್ತು ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ಒಂದು ಸುಲಭವಾದ ಹೊಸ ರೀತಿಯ ರುಚಿಯಾದ ಸ್ನ್ಯಾಕ್ಸ್ ಮಾಡುವುದು ಹೇಗೆ ಎಂದು ನೋಡೋಣ. ನಾನು ಮೋನಾ ನಂದು ಚಾನಲ್ಗೆ ಸ್ವಾಗತ. ನಾನಿಲ್ಲಿ ದಪ್ಪ ಸೈಜಿನ 2 ಆಲೂಗೆಡ್ಡೆ ಮತ್ತು 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಮೊದಲು ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ತೊಳೆದುಕೊಂಡು ಕೊಬ್ಬರಿ ತುರಿಯುವ ಮಣೆಯಿಂದ ತುರಿದುಕೊಳ್ಳಿ. ನಂತರ ಇದನ್ನು ನೀರಿನಲ್ಲಿ ಚೆನ್ನಾಗಿ ಒಮ್ಮೆ ತೊಳೆದು ನೀರನ್ನು ಹಿಂಡಿ ಎತ್ತಿಟ್ಟುಕೊಳ್ಳಿ. ಒಂದು ಬೌಲ್ನಲ್ಲಿ ತುರಿದ ಆಲೂಗೆಡ್ಡೆ, ತುರಿದ ಈರುಳ್ಳಿಯನ್ನು ಹಾಕಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಸಿ ಇಡಿ. 2 ನಿಮಿಷದ ನಂತರ ಇದು ನೀರನ್ನು ಬಿಟ್ಟುಕೊಳ್ಳುತ್ತೆ. ಆಗ ಈ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಒಂದು ಬೌಲಿನಲ್ಲಿ ಎತ್ತಿಟ್ಟುಕೊಳ್ಳಿ. ತುರಿದ ಆಲೂಗೆಡ್ಡೆ ಮತ್ತು ಈರುಳ್ಳಿಯನ್ನು ಒಂದು ಬೌಲ್ನಲ್ಲಿ ಹಾಕಿಕೊಳ್ಳಿ. ಇದಕ್ಕೆ 1/4 ಸ್ಪೂನ್ ಅರಿಶಿಣದ ಪುಡಿ, 3 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಟೇಬಲ್ ಸ್ಪೂನ್ ಮೆಣಸಿನಕಾಯಿ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಈಗಾಗಲೇ ಉಪ್ಪನ್ನು ಹಾಕಿ ನೆನೆಸಿಟ್ಟಿದ್ದು, ಆದ್ದರಿಂದ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಮತ್ತೆ ಸೇರಿಸಿಕೊಳ್ಳಿ. ಚೆನ್ನಾಗಿ ಕಲಸಿದ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಟುಕೊಳ್ಳಿ. ಎಣ್ಣೆಯನ್ನು ಕಾಯಿಸಿ ಅದರಲ್ಲಿ ಈ ಉಂಡೆಗಳನ್ನು ಹಾಕಿ ಕರಿಯಿರಿ. ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಈ ಉಂಡೆಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಆಗ ಎತ್ತಿಕೊಳ್ಳುವಾಗ ಗರಿಗರಿಯಾದ ಸೌಂಡ್ ಬರುತ್ತೆ. ಆವಾಗ ಇದನ್ನು ಎತ್ತಿಟ್ಟುಕೊಂಡು ಸರ್ವ್ ಮಾಡಿಕೊಳ್ಳಿ. ನೋಡಿದಿರಲ್ಲ, ತುಂಬ ಸುಲಭವಾಗಿ ಅಷ್ಟೇ ರುಚಿಯಾಗಿ ಕ್ರಿಸ್ಪಿಯಾಗಿರುವ ಪೊಟೊಟೊ ಸ್ನ್ಯಾಕ್ಸನ್ನು ನೀವು ಮನೆಯಲ್ಲಿ ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ. ಧನ್ಯವಾದಗಳು.